ನಮಸ್ಕಾರ. ಇದು ನಿಮ್ಮ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಶ್ವಾಸಾರ್ಹ ಸ್ನೇಹಿತ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಹಾಸ್ಟೆಲ್ ವಾರ್ಡನ್ ಸಹ ಏನು ನೋಟಿಫಿಕೇಶನ್ ಆಗೋ ಚಾನ್ಸಸ್ ತುಂಬ ಇದೆ. ಮತ್ತು ಇದು ಶಿಕ್ಷಕರ ನೇಮಕಾತಿ ಆಗಿರ್ಬೋದು, VAO ಆಗಿರ್ಬೋದು, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ PC ಆಲ್ರೆಡಿ ಕಾಲ್ಫರ್ ಆಗಿದೆ. ಸೊ ಇನ್ನು ಹಾಸ್ಟೆಲ್ ವಾರ್ಡನ್ ಅದನ್ನು ಸಹ ಕಾಲ್ಫರ್ ಆಗುತ್ತೆ ನೆಕ್ಸ್ಟು. ಸೊ ಹಾಗಾಗಿ ನಾವು ಇವಾಗಿನ ಟ್ರೆಂಡನ್ನು ಒಂದು ಗೊತ್ತಾಗಬೇಕು ನಮಗೆ ಅಂತಂದರೆ, ಮತ್ತು ಪ್ರೀವಿಯಸ್ ಇಯರ್ ಏನು ಕ್ವಶನ್ ಕೇಳ್ತಿದ್ದಾರೆ ಅಥವಾ ಪ್ರೀವಿಯಸ್ ಇಯರಲ್ಲಿ ಯಾವುದರಿಂದ ಕ್ವಶನ್ಸ್ ರೈಸ್ ಆಗ್ತಿದೆ ಅಂದರೆ KE ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲನೂ ಸೊ ನಾವು ಏನೋ ತಿಳ್ಕೊಬೇಕಾಗುತ್ತೆ. ರ್ಯಾಂಡಮಾಗಿ ಎಲ್ಲ ಓದೋದಕ್ಕಾಗೋದಿಲ್ಲ. ಸೊ ಹಾಗಾಗಿ 2021ನಲ್ಲಿ ಏನೊಂದು ಈ ಹಾಸ್ಟೆಲ್ ವಾರ್ಡನ್ ಕ್ವಶನ್ ಪೇಪರ್ ಏನಿದೆ, ಸೊ ಇದನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದರೆ ಕ್ವಶನ್ ವಿತ್ ಆನ್ಸರ್ಸು ಮತ್ತು ಯಾವ ಏರಿಯಾಯಿಂದ ಜಾಸ್ತಿ ಕ್ವಶನ್ಸ್ ಬರ್ತಿದೆ, ಮತ್ತು ಹಿಸ್ಟ್ರಿಯಲ್ಲಿ ಎಷ್ಟು ಕ್ವಶನ್ಸು ಅಂದರೆ ಎಷ್ಟು ಕ್ವಶನ್ಸ್ ತೆಗಿತಿದ್ದಾರೆ, ಮತ್ತು ಕರೆಂಟ್ ಅಫೇರ್ಸಿಂದ ಎಷ್ಟು ಕ್ವಶನ್ಸ್ ಬರ್ತಿದ್ದಾವೆ, ಹೀಗೆ ಸಬ್ಜೆಕ್ಟ್ ವೈಸ್ ಎಲ್ಲನೂ ನಾವು ಎಷ್ಟು ಕ್ವಶನ್ಸ್ ಬರ್ತಿದ್ದಾವೆ ಅಂತ ಹೇಳಿ ಸೊ ಲಾಸ್ಟಲ್ಲಿ ನಾನು ಹೇಳ್ತೀನಿ ಕ್ವಶನ್ ಪೇಪರ್ ಎಲ್ಲ ಡಿಸ್ಕಷನ್ ಆದಮೇಲೆ. ಸೊ ಇವಾಗ ನಾವು ಜಸ್ಟ್ ಕ್ವಶನ್ ಪೇಪರ್ನ ಯಾವ್ಯಾವ್ದು ಕ್ವಶನ್ಸು ಎಲ್ಲಿ ಯಾವ್ದ್ಯಾವ್ದು ಬಂದಿದೆ ಮತ್ತು ಕ್ವಶನ್ ವಿತ್ ಆನ್ಸರ್ಸು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತಾ ನಾವು ನೆಕ್ಸ್ಟ್ ಏನು ಯಾವ ಏರಿಯಾಗೆ ಫೋಕಸ್ ಮಾಡಬೇಕು ಅಂತ ಹೇಳಿ ನೋಡ್ಕೊಳ್ತಾ ಹೋಗೋಣ. ಸೊ ಇವಾಗ ನಾವು ಇದರಲ್ಲಿ ಫಸ್ಟ್ ಕ್ವಶನ್ ನೋಡೋದಾದರೆ, ಫಸ್ಟ್ ಕ್ವಶನ್ ಬಂದು ಒಂದು ಸಾದಾ ಕನ್ನಡಿಯ ಮುಂದೆ ನಿಂತಿರುವೆರೆಂದು ಕಲ್ಪಿಸಿಕೊಳ್ಳಿ. ಅಂದರೆ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡಿದ್ದೀರಿ ಅಂತ ಅನ್ಕೋಬೇಕು. ಸೊ ಆವಾಗ ನಾವು ಒಂದು 10 ಅಷ್ಟು ಏನು ಕೋನದಷ್ಟು ನಾವು ತಿರುಗಿದಾಗ ಸೊ ನಮ್ಮ ಒಂದು ಪ್ರತಿಬಿಂಬ ಅದು ಯಾವ ರೀತಿ ಪ್ರತಿಬಿಂಬಿಸುತ್ತೆ, ಅಂದರೆ ಅದು ಯಾವ ರೀತಿ ಗೋಚರವಾಗುತ್ತೆ ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಓಕೆನಾ. ಒಂದು ಕನ್ನಡಿ ಮುಂದೆ ಇವಾಗ ನಾವು ನಿಂತ್ಕೊಂಡಿದ್ದ ತಕ್ಷಣ ನಾವು ಅದು ಒಂದು ಸಾದಾ ಕನ್ನಡಿ ಆಗಿರುತ್ತೆ. ಸೊ ನಾವು ಈ ಕಡೆ ಇವಾಗ ಟಿಲ್ ಹಾಕ್ತೀರಿ ಅಂತಂದರೆ 10 ಒಂದು ಕೋನದಷ್ಟು ನಾವು ಈ ಕಡೆ ತಿರುಗ್ತೀರಿ ಅಂತಂದರೆ ನಮ್ಮ ಒಂದು ಏನು ನಾವು ಯಾವ ರೀತಿಯ ಕನ್ನಡಿಯಲ್ಲಿ ಕಾಣಿಸ್ತೀವಿ ಅಂದರೆ ನಮ್ಮ ಬಾಡಿ ಎಷ್ಟು % ಅಥವಾ ಎಷ್ಟು ಒಂದು ಕೋನದಲ್ಲಿ ತಿರುಗಿರುತ್ತೆ ಅಂತಂದರೆ ಸೊ ಆನ್ಸರ್ ಬಂದು 10 ಆಗಿರುತ್ತೆ. ಸೊ ಎಷ್ಟು ಏನು ನಾವು ತಿರುಗಿದರೆ ನಮ್ಮ ಪ್ರತಿಬಿಂಬ ಹೇಗೆ ಗೋಚರಿಸುತ್ತೆ ಅಂತಂದರೆ ಅದು ಸಹ ಒಂದು ಸಮತಟ್ಟಾದ ಕನ್ನಡಿಯಲ್ಲಿ ಅದೇ ರೀತಿಯಂತೆ ನಾವು ಏನು 10 ಕೋನದಷ್ಟು ಏನೋ ತಿರುಗಿದಂತೆಯೇ ಕಾಣಿಸುತ್ತೆ. ಇದು ಏನು ಸಾದಾ ಕನ್ನಡಿ ಆಗಿರೋದ್ರಿಂದ. ಓಕೆನಾ. ಸೊ ಆನ್ಸರ್ B ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್, ಭೂಮಿಯನ್ನು ಸಮೀಪಿಸುವ ಅಧಿಕ ಶಕ್ತಿಯ ವಿದ್ಯುನ್ವೇಷವುಳ್ಳ ಕಣಗಳಲ್ಲಿ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅನ್ನೋದು ಕ್ವಶನ್ ಆಗಿರುವಂಥದ್ದು. ಈ ಭೂಮಿಯನ್ನು ನಾವು ತಲುಪುವುದಕ್ಕೋಸ್ಕರ ಹೆಚ್ಚಿನ ಒಂದು ಶಕ್ತಿಯುತ ಅವಶೇಷ ಕಣಗಳು ಸೆರೆ ಹಿಡುವುದನ್ನು ಸೊ ಏನಂತ ಕರಿತೀವಿ ಅನ್ನೋದು ಇದ್ರ ಮೀನಿಂಗ್ ಆಗಿರುತ್ತೆ. ಸೊ ಅದರ ಒಂದು ಆನ್ಸರ್ ಬಂದು ವಾನ್ ಅಲೆನ್ ರೇಡಿಯೇಷನ್ ಬೆಲ್ಟ್ ಆಗಿರುತ್ತೆ. ಸೊ ಇದೊಂದು ವಾನ್ ಆಲಿಯನ್ ಪಟ್ಟಿಗಳಲ್ಲಿ ಬರುವಂತಹ ಈ ಭೂಮಿಯ ಕಾಂತಕ್ಷೇತ್ರದಿಂದ ಸೆರೆ ಹಿಡಿಯಲ್ಪಟ್ಟ ಅವಶೇಷದ ಕಣಗಳಿಂದ ಕೂಡಿರ್ತವೆ ಇವು. ಸೊ ಅವು ಈ ಒಂದು ಸೌರ ಮತ್ತು ಬ್ರಹ್ಮಾಂಡದ ವಿಕಿರಣದಿಂದ ಭೂಮಿಯನ್ನು ರಕ್ಷಿಸುತ್ತೆ. ಯಾವುದು ಅಂತಂದರೆ ಈ ಒಂದು ವಾನ್ ಅಲೆನ್ಸ್ ರೇಡಿಯೇಷನ್ ಬೆಲ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, ತುಂತುರು ನೀರಿನ ಹನಿಗಳ ಮೇಲೆ ಈ ಒಂದು ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನಬಿಲ್ಲು ಕಾಣಿಸುತ್ತದೆ. ಸೊ ಈ ಕೆಳಗಿನ ಯಾವ ಭೌತಿಕ ವಿದ್ಯಮಾನಕ್ಕೆ ಇದು ಸರಿಯಾಗಿದೆ ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ನಾರ್ಮಲ್ ಇವಾಗ ನಾವು ಏನು ಮಳೆ ಬೀಳುವ ಸಮಯದಲ್ಲಿ ಈ ಒಂದು ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ನಮಗೆ ಕಾಮನಬಿಲ್ಲು ಗೋಚರ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಇದು ಸಹ ಕ್ವಶನ್ ಆಗ್ಬೋದು. ಸೊ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬಿದ್ದಾಗ ನಮಗೆ ಕಾಮನಬಿಲ್ಲು ಗೋಚರ ಆಗುವಂಥದ್ದು. ಓಕೆನಾ. ಸೊ ಗೋಚರ ಆದಾಗ ಈ ಒಂದು ಏನು ಭೌತಿಕ ವಿದ್ಯಮಾನ ಯಾವುದಕ್ಕೆ ಏನು ಇದು ಯಾವ ರೀತಿಯಾದಂತಹ ಒಂದು ವಿದ್ಯಮಾನ ಅಂತಂದರೆ ಸೊ ಇದು ಬಂದು ಸೊ ವಿಸರಣೆ ಮತ್ತು ವಕ್ರೀಭವನ ಒಟ್ಟು ಆಂತರಿಕ ಪ್ರತಿಫಲನ ಅನ್ನೋವಂಥದ್ದು. ಮತ್ತು 1 ಮತ್ತು 2 ಇದರಲ್ಲಿ ಯಾವ್ದು ಆನ್ಸರು ಸರಿ ಅಂತಂದರೆ ಸೊ ಇದಕ್ಕೆ 1 ಮತ್ತು 2 ಆಗಿರುತ್ತೆ. ವಿಸರಣೆ ಮತ್ತು ವಕ್ರೀಭವನ ಆಗಿರುತ್ತೆ. ಸೊ ಕಾಮನಬಿಲ್ಲು ರಚನೆ ಆಗಬೇಕು ಅಂತಂದರೆ ಸೊ ವಕ್ರೀಭವನ ಅಂತಂದರೆ ಬಾಗಿರುತ್ತೆ. ಸೊ ಪೂರ್ಣ ಆಂತರಿಕ ಪ್ರತಿಫಲನ ಅಂತಂದರೆ ಹನಿಯೊಳಗಿನ ವಿಸರಣೆ, ಹನಿ ಒಳಗಡೆ ಈ ಒಂದು ಏನು ಹನಿಗಳ ಮೇಲೆ ಈ ಸೂರ್ಯನ ಕಿರಣಗಳು ಬಿದ್ದಾಗ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತಲ್ಲ ಸೊ ಅದು. ಮತ್ತು ವಿಸರಣೆ, ಬಣ್ಣಗಳು ವಿಭಜನೆಗೊಳ್ಳುವಂಥದ್ದು. ಸೊ ವಿಸರಣೆ ಅಂತಂದರೆ ಬಣ್ಣಗಳು ವಿಭಜನೆ ಆಗುವಂಥದ್ದು. ಈ 3 ಸಹ ಅಗತ್ಯ ಇರುತ್ತೆ. ಸೊ ಇಲ್ಲಿ ವಿಸರಣೆ ಅಂತಂದರೆ ಬೆಳಕಿನ ವಿಭಜನೆ ಅಂತ ಅರ್ಥ ಆಗುತ್ತೆ. ಅಂದರೆ ಏನು 7 ಕಲರ್ಸ್ ಇದಾಗುತ್ತಲ್ಲ ಸೊ ಅದು ವಿಸರಣೆ. ಓಕೆನಾ. ಸೊ ಇಲ್ಲಿ 3 ಸಹ ರೈಟ್ ಇರುತ್ತೆ. ಸೊ ಇಲ್ಲಿ 1 ಮತ್ತು 2 ಅಂತ ಮಾತ್ರ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು 3 ಸಹ ಆನ್ಸರ್ ಆಗುತ್ತೆ. ಓಕೆ. ಏನು ಈ ಒಂದು ವಕ್ರೀಭವನ ಅಂತಂದರೆ ಸೊ ಬಾಗಿರೋವಂಥದ್ದನ್ನು ನಾವು ವಕ್ರೀಭವನ ಅಂತ ಕರಿತೀವಿ. ಪೂರ್ಣ ಆಂತರಿಕ ಪ್ರತಿಫಲನ ಅಂತಂದರೆ ಈ ಒಂದು ಏನೋ ಹನಿಯೊಳಗೆ ಸೂರ್ಯನ ಕಿರಣಗಳು ಪ್ರವೇಶವಾದಾಗ ಸೊ ಅದು ರಿಫ್ಲೆಕ್ಟ್ ಆಗುತ್ತೆ. ಮತ್ತು ವಿಸರಣೆ ಅಂತಂದರೆ ಬಣ್ಣಗಳು ವಿಭಜನೆ ಆಗುವಂಥದ್ದು. ಸೊ ಈ 3 ಸಹ ಇದರಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್, ಇವೆಲ್ಲ ಅಪ್ಲೈಡ್ ಸೈನ್ಸಲ್ಲಿ ಕ್ವಶನ್ಸ್ ತೆಗ್ದಿರೋ ಅಂಥದ್ದು. ಓಕೆನಾ.
ನೆಕ್ಸ್ಟ್ ಕ್ವಶನ್. ಸಾರಿ, ಇಲ್ಲಿ ಕೊಟ್ಟಿದ್ದಾರೆ, ನೋಡಿಲ್ಲ. ಸೊ ಇಲ್ಲಿ 4 ಸಹ ಸರಿಯಾಗಿರುತ್ತೆ. 1 ಮತ್ತು 2, 3 ಸಹ ಈ ಒಂದು ಸೂರ್ಯನ ಕಿರಣಗಳು ಏನು ನೀರಿನ ಒಂದು ಹನಿಗಳ ಒಂದಿಗೆ ಪ್ರವೇಶವಾದಾಗ ಈ ಕಾಮನ ಬೆಲ್ಲು ಉಂಟಾಗುತ್ತೆ. ಸೊ ಅದಕ್ಕೆ ವಕ್ರೀಭವನ, ಪೂರ್ಣ ಆಂತರಿಕ ಪ್ರತಿಫಲನ ಮತ್ತು ವಿಸರಣೆ 3 ಸಹ ಸರಿ ಇರುವಂಥದ್ದು. 3 ಸಹ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಸೂರ್ಯನ ಮೇಲ್ಮೈ ಮೇಲಿನ ಸೌರ ಕಲೆಗಳು ಏನು ಅನ್ನೋಂಥದ್ದಾಗಿರುತ್ತೆ. ಸೊ ಅದಕ್ಕೆ ಆಪ್ಷನ್, ಸೂರ್ಯನ ಮೇಲ್ಮೈನ ಒಂದು ಸೌರ ಕಲೆಗಳು ಡ್ಯಾಶ್ ಅಂತಂದರೆ, ಸೊ ಅದು ಮೇಲಿನ ಒಂದು ಹೆಚ್ಚು ಕಾಂತಿ ಕ್ಷೇತ್ರದ ವಲಯ ಆಗಿರುತ್ತೆ. ಈ ಒಂದು ಸೂರ್ಯನ ಮೇಲ್ಮೈನ ಸೌರ ಕಲೆಗಳನ್ನು ನಾವು ಒಂದು ಹೆಚ್ಚು ಕಾಂತಕ್ಷೇತ್ರದ ವಲಯ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಸೊ ಇಲ್ಲಿ ಅದರ ಸುತ್ತಮುತ್ತಲಿನ ಪ್ರದೇಶ ಏನಿರುತ್ತೆ ಈ ಒಂದು ಸೂರ್ಯನದು, ಅದು ತಂಪಾಗಿರುವುದರಿಂದ ಕಪ್ಪಾಗಿ ಕಾಣುತ್ತದೆ. ಇದು ಪ್ರಬಲ ಕಾಂತಕ್ಷೇತ್ರದ ಚಟುವಟಿಕೆಯಿಂದ ಸೊ ಇದು ಉಂಟಾಗುತ್ತದೆ. ಹೆಚ್ಚು ಕಾಂತಕ್ಷೇತ್ರದ ವಲಯ ಆಗಿರುತ್ತೆ, ಕಡಿಮೆ ಕಾಂತಕ್ಷೇತ್ರದ ವಲಯ ಆಗಿರೋದಿಲ್ಲ, ಮತ್ತು ಕಪ್ಪು ಕುಳಿಯ ವಲಯವೂ ಆಗಿರೋದಿಲ್ಲ. ಕಾಲ್ಪನಿಕ ಸ್ಥಳ ಅಂತೂ ಅಲ್ಲ ಅದು. ಸೊ ಸೂರ್ಯನ ಮೇಲ್ಮೈನ ಸೌರ ಕಲೆ ಏನಾಗಿರುತ್ತೆ ಅಂತಂದ್ರೆ ಅದೊಂದು ಹೆಚ್ಚು ಕಾಂತ ಕ್ಷೇತ್ರದ ವಲಯ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಚಂದ್ರಗ್ರಹಣಗಳು ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಿಸಲು ಕಾರಣ ಏನು ಅನ್ನೋಂಥದ್ದಾಗಿರುತ್ತೆ. ಸೊ ಇದು ಸಹ ಅಪ್ಲೈಡ್ ಸೈನ್ಸ್ ಆಗಿರುತ್ತೆ. ಚಂದ್ರಗ್ರಹಣಗಳು ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಲು ಏನು ರೀಸನ್ನು ಅನ್ನೋವಂಥದ್ದು ಸೊ ಕ್ವಶನ್ ಆಗಿರುತ್ತೆ. ಏನು ಅಂತಂದರೆ, ಸೊ ಇದಕ್ಕೆ ಆನ್ಸರ್ ಬಂದು ಒಂದನೇದಾಗಿರುತ್ತೆ, ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನು ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದರಿಂದ ಸೊ ಅತಿ ಹೆಚ್ಚು ಚಂದ್ರಗ್ರಹಣಗಳು ಆಗುತ್ತೆ ಸೂರ್ಯಗ್ರಹಣಕ್ಕೆ ಕಂಪೇರ್ ಮಾಡಿದ್ರೆ. ಇನ್ನು ಆಪ್ಷನ್ 2 ಬಂದರೆ, ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಭೂಮಿಯ ನೆರಳು ದೊಡ್ಡ ಗಾತ್ರದ ಸೂರ್ಯನ ಮೇಲೆ ಬೀಳುತ್ತೆ. ಸೊ ಅದು ತಪ್ಪು. ಮತ್ತು ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಸೂರ್ಯನ ಮೇಲೆ ಬೀಳುತ್ತೆ. ಸೊ ಇದು ತಪ್ಪು. ಇದರಲ್ಲಿ ಆನ್ಸರ್ ಬಂದು ಎ ಆಗಿರುತ್ತೆ. ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದರಿಂದ ಈ ಒಂದು ಚಂದ್ರಗ್ರಹಣ ಸಂಭವಿಸುತ್ತೆ. ಭೂಮಿಯು ಈ ಒಂದು ಚಂದ್ರನಿಗಿಂತ ದೊಡ್ಡದಾಗಿರೋದರಿಂದ ಅದರ ನೆರಳು ವಿಸ್ತಾರವಾಗಿರುತ್ತೆ. ಸೊ ಅಂದರೆ ವಿಸ್ತಾರವಾಗಿ ಬೀಳೋದ್ರಿಂದ ಸೊ ಚಂದ್ರಗ್ರಹಣವು ಹೆಚ್ಚಿನ ಪ್ರದೇಶದಿಂದ ಮತ್ತು ಹೆಚ್ಚು ಬಾರಿ ಕಾಣಿಸಲು ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್. ಶುಷ್ಕ ಮಂಜುಗಡ್ಡೆ ಅಂದರೆ ಏನು ಅನ್ನೋಂಥದ್ದು ಕ್ವಶನ್ ಆಗಿದೆ. ಸೊ ಶುಷ್ಕ ಮಂಜುಗಡ್ಡೆ ಅಂತಂದರೆ ಇದೊಂದು ಘನ ಇಂಗಾಲ ಡೈಆಕ್ಸೈಡ್ ಆಗಿರುತ್ತೆ. ಶುಷ್ಕ ಮಂಜುಗಡ್ಡೆ ಅನ್ನೋಂಥದ್ದು ಇದೊಂದು ಘನ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಡಾಂಬರ್ ಗುಳಿಕೆಗಳಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಅನ್ನೋವಂಥದ್ದು ಕ್ವಶನ್ ಆಗಿದೆ. ಸೊ ಇದಕ್ಕೆ ಬಂದು ನೆಫ್ತಲೀನ್ ಆಗಿರುತ್ತೆ. ಸೊ ಈ ಒಂದು ಡಾಂಬರ್ ಗುಳಿಗಳಲ್ಲಿರುವಂಥ ರಾಸಾಯನಿಕ ವಸ್ತು ನೆಫ್ತಲೀನ್ ಆಗಿರುತ್ತೆ. ಸೊ ಇಂಪಾರ್ಟೆಂಟು, ಕರ್ಪೂರದಲ್ಲಿ ಯಾವುದಿರುತ್ತೆ, ಜೋಯಿಸ್ಟಿಕ್ ಆಮ್ಲದಲ್ಲಿ ಯಾವುದಿರುತ್ತೆ, ಸಿನಾಮಿಕ್ ಆಮ್ಲದಲ್ಲಿ ಏನಿರುತ್ತೆ ಅನ್ನೋದನ್ನೆಲ್ಲನೂ ಸೊ ನಾವು ನೆಕ್ಸ್ಟ್ ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಜಸ್ಟ್ ಇವಾಗ ಕ್ವಶನ್ ಪೇಪರ್ನ ಕ್ವಶನ್ ವಿತ್ ಆನ್ಸರ್ಸು ಯಾವ ಏರಿಯಾದಲ್ಲಿ ಕ್ವಶನ್ಸ್ ಬರ್ತಿದೆ ಅನ್ನೋದನ್ನು, ಮತ್ತು ಅತಿ ಹೆಚ್ಚು ಯಾವ ಏರಿಯಾದಲ್ಲಿ ಕ್ವಶನ್ಸ್ ಬರ್ತಿದೆ ಅನ್ನೋದನ್ನು ಜಸ್ಟ್ ಇವಾಗ ತಿಳ್ಕೊಳ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ಕ್ವಶನ್. 3 ಬಲ್ಬ್ಗಳನ್ನು ಒಂದು ವೋಲ್ಟೇಜ್ ಮೂಲಕ ಸಾಲಾಗಿ ಸೇರಿಸಿದೆ, ಅವುಗಳಲ್ಲೊಂದು ಬಲ್ಬ್ ಸುಟ್ಟು ಹೋದರೆ ಏನಾಗುತ್ತೆ ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಇವಾಗ 3 ಬಲ್ಬ್ಗಳನ್ನು ಸರಣಿಯಲ್ಲಿ ಸೀರೀಸಲ್ಲಿ ಸೊ ನಾವು ಇವಾಗ ಜೋಡಿಸಿರ್ತೀರಿ, ಅದರಲ್ಲಿ ಒಂದು ಬಲ್ಬ್ ಸುಟ್ಟು ಹೋದರೆ ಏನಾಗುತ್ತೆ ಅನ್ನೋವಂಥದ್ದು ಸೊ ಕ್ವಶನ್ ಆಗಿರುತ್ತೆ. ಏನಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಉಳಿದೆರಡು ಬಲ್ಬ್ಗಳು ಹೆಚ್ಚು ಪ್ರಕಾಶ ಬೀರುತ್ತೆ ಅನ್ನೋಂಥದ್ದು ಆಪ್ಷನ್ ಆಗಿದೆ. ಎಲ್ಲ ಬಲ್ಬ್ಗಳು ನಂದಿ ಹೋಗುತ್ತವೆ ಅನ್ನೋವಂಥದ್ದು. ಉಳಿದೆರಡು ಬಲ್ಬ್ಗಳು ಕಡಿಮೆ ಪ್ರಕಾಶ ಬೀರುತ್ತದೆ, ಉಳಿದೆರಡು ಬಲ್ಬ್ಗಳಲ್ಲಿ ಏನು ಬದಲಾವಣೆ ಆಗುವುದಿಲ್ಲ ಅನ್ನೋವಂಥದ್ದಾಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಆಗಿರುತ್ತೆ. ಉಳಿದೆರಡು ಬಲ್ಬ್ಗಳು ನಂದಿ ಹೋಗುವಂಥದ್ದು ಎಲ್ಲ ಬಲ್ಬ್ಗಳು ನಂದಿ ಹೋಗುತ್ತದೆ. ಅಂದರೆ 3 ಬಲ್ಬ್ಗಳನ್ನು ಒಂದು ವೋಲ್ಟೇಜ್ ಮೂಲಕ ಸಾಲಾಗಿ ಸೊ ಒಂದೇ ವೋಲ್ಟೇಜ್ ಮೂಲಕನೇ ನಾವು ಸಾಲಾಗಿ ಅದನ್ನು ಜೋಡಿಸಿರ್ತೀರಿ. ಒಂದು ವೋಲ್ಟೇಜ್ನಲ್ಲಿನೇ 3 ಬಲ್ಬನ್ನು ಸಾಲಾಗಿ ಜೋಡಿಸಿರ್ತೀರಿ ಅಲ್ವಾ. ಸೊ ಅದರಲ್ಲಿ ಒಂದು ಬಲ್ಬ್ ಸುಟ್ಟು ಹೋದರೆ ಅದೇ ವೋಲ್ಟೇಜಲ್ಲೇ ನಾವು ಎಲ್ಲ ಬಲ್ಬ್ಗಳನ್ನ ಇದು ಮಾಡಿರ್ತೀರಿ, ಅದೇ ಸಾಲಲ್ಲೇ ಮಾಡಿರೋದ್ರಿಂದ ಎಲ್ಲ ಬಲ್ಬ್ಗಳು ಅಲ್ಲಿ ನಂದಿ ಹೋಗುತ್ತೆ. ಸೊ ಒಂದೇ ವೋಲ್ಟೇಜಲ್ಲಿ ಇರೋದ್ರಿಂದ ಸರಣಿಯಲ್ಲಿ ಈ ವಿದ್ಯುತ್ ಬಲ್ಬ್ಗಳು ಇರ್ತಾವಲ್ಲ, ಸೊ ಅದರಿಂದ ಒಂದು ಬಲ್ಬ್ ಇದಾದರೆ ಸುಟ್ಟು ಹೋದರೆ ಉಳಿದವುಗಳು ಸಹ ಅದರ ಒಂದು ಬಲ್ಬ್ಗಳು ಕೆಲಸ ಮಾಡೋದಿಲ್ಲ. ಇದಕ್ಕೆ ಆನ್ಸರ್ ಆಗಿರುತ್ತೆ ಎರಡನೇದು. ನೆಕ್ಸ್ಟ್ ಕ್ವಶನ್. ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಇದರಲ್ಲಿ ಅಂತಂದರೆ ಸೊ ಬಿದಿರು ಆಗಿರುತ್ತೆ. ಸೊ ಮಾವು, ತೆಂಗಿನಕಾಯಿ ಮತ್ತು ನೀಲಗಿರಿ ಕಂಪೇರ್ ಮಾಡಿದ್ರೆ ಬಿದಿರು ಅತಿ ವೇಗವಾಗಿ ಬೆಳೆಯುವಂತಹ ಈ ಒಂದು ಸಸ್ಯ ಆಗಿರುತ್ತೆ. ಸೊ ಇದು ಬಿದಿರು ಒಂದು ದಿನದಲ್ಲಿ 90 ಸೆಂಟಿಮೀಟರ್ ಅಷ್ಟು ಬೆಳೆಯಬಲ್ಲುವಂತಹ ಒಂದು ಸಸ್ಯ ಆಗಿರುತ್ತೆ. ಇದು ವಿಶ್ವದಲ್ಲಿಯೇ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಸಹ ಯಾವುದು ಅಂತಂದರೆ ಬಿದಿರು ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಹಸಿರು ಗೊಬ್ಬರಕ್ಕಾಗಿ ಕೆಳಗಿನ ಯಾವ ಸಸ್ಯವನ್ನು ಬೆಳೆಸಲಾಗುತ್ತದೆ ಅಂತಂದರೆ ಸೊ ಯಾವ ಒಂದು ಗೊಬ್ಬರವನ್ನು ಹಸಿರು ಗೊಬ್ಬರಕ್ಕಾಗಿ ಯಾವ ಒಂದು ಸಸ್ಯವನ್ನು ಬಳಸ್ತೀವಿ ಅಂತಂದರೆ ಸೆಣಬು ಆಗಿರುತ್ತೆ. ಈ ಒಂದು ಸೆಣಬು ಅನ್ನೋದನ್ನು ನಾವು ಒಂದು ಪ್ರಮುಖ ಹಸಿರು ಗೊಬ್ಬರ ಬೆಳೆಯೋದಕ್ಕೋಸ್ಕರ ಅಥವಾ ಬೆಳೆಗಳಿಗಾಗಿ ಸೊ ಇದನ್ನು ಬೆಳೆಸಲಾಗುತ್ತೆ. ಇದು ಮಣ್ಣಿನ ಒಂದು ಸಾರವನ್ನು ಹೆಚ್ಚು ಮಾಡೋದಕ್ಕೆ ಮತ್ತು ಉಳುಮೆ ಮಾಡಿ ಮಿಶ್ರಣ ಮಾಡೋದಕ್ಕೆ ಇದು ಹೆಲ್ಪ್ ಆಗುವಂಥದ್ದು ಸೆಣಬು ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್.
11ನೇದು. ಸೊ ಇಷ್ಟು ಏನು ಇವಾಗ 10 ಕ್ವಶನ್ ಡಿಸ್ಕಷನ್ ಮಾಡಿದ್ರಲ್ಲ, ಸೊ ಇಷ್ಟು 10 ಕ್ವಶನ್ಸು ಯಾವುದರಿಂದ ಬಂದಿರೋದು ಅಂತಂದರೆ, ಸೊ ಸೈನ್ಸು ಮತ್ತು ಏನು ಎನ್ವೈರ್ನಮೆಂಟ್ ಸೈನ್ಸಿಂದ 10 ಕ್ವಶನ್ಸ್ ಬಂದಿದೆ. ಓಕೆನಾ. ಸೊ ಇವಾಗ ನಾವು ಡಿಸ್ಕಷನ್ ಮಾಡ್ತಿರೋದು ಬಂದು ಜಿಯೋಗ್ರಫಿ ಮತ್ತು ಎನ್ವೈರ್ನಮೆಂಟ್ ರಿಲೇಟೆಡ್ ಟು ಜಿಯೋಗ್ರಫಿ. ಸೊ ಈ ಥರ ಇರೋ ಕ್ವಶನ್ಸ್ನ ನಾವು ಡಿಸ್ಕಷನ್ ಮಾಡೋದಾದರೆ, ಮತ್ತು ಏನು ಸಸ್ಯಶಾಸ್ತ್ರ ಇದಕ್ಕೆ ಸಂಬಂಧಿಸಿದಂಗೆ ಒಂದಷ್ಟು ಕ್ವಶನ್ಸು. ಸೊ ಅದನ್ನು ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಖಂಡ ಯಾವುದು ಅಂತಂದರೆ, ಸೊ ಆಲೂಗಡ್ಡೆ ಆಗಿರುತ್ತೆ. ಆಲೂಗಡ್ಡೆಯು ಆಹಾರ ಸಂಗ್ರಹಕ್ಕಾಗಿ ಮಾರ್ಪಡಿಸಿದ ಭೂಗತ ಖಂಡ ಆಗಿರುತ್ತೆ. ಸೊ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಾರ್ಪಡಿಸಿದ ಎಲೆಗಳು. ಸೊ ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲನೂ ನಾವು ಎಲೆಗಳು ಇದರಿಂದ ಇದು ಮಾಡ್ತೀರಿ. ಬಟ್ ಆಲೂಗಡ್ಡೆನ ನಾವು ಖಂಡದಿಂದನೇ ಅದನ್ನು ನಾವು ಏನು ಸೇವನೆ ಮಾಡೋದಕ್ಕೆ ಯೂಸ್ ಮಾಡ್ತೀರಿ. ಮತ್ತು ಟೊಮೆಟೊನು ಸಹ ಎಲೆಗಳ ಮುಖಾಂತರ ಬೆಳೆಯುವಂಥದ್ದು, ಭೂಮಿಯ ಮೇಲೆ ಬೆಳೆಯುವಂಥದ್ದು, ಒಳಗಡೆ ಬೆಳೆಯುವಂಥದ್ದಲ್ಲ. ಇವೆಲ್ಲ ಎಲೆಗಳ ಇದರಿಂದ ಬೆಳೀತವೆ. ಇದು ಆಲೂಗಡ್ಡೆ ಅನ್ನೋಂಥದ್ದು ಏನು ಕಾಂಡದಿಂದ, ಗಡ್ಡೆಯಿಂದ ಆಗುವಂಥದ್ದು ಭೂಗತದ ಖಂಡ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಪರಾವಲಂಬಿ ಸಸ್ಯ ಯಾವುದು ಅಂತಂದರೆ ಮೆಂತ್ಯ ಆಗಿರುತ್ತೆ. ಮೆಂತ್ಯ, ಡಾರ್ಡರ್ ಇದೊಂದು ಪರಿಪೂರ್ಣ ಪರಾವಲಂಬಿ ಸಸ್ಯ ಇದು. ಸೊ ಇದು ಎಲೆಗಳಿಲ್ಲದೆ ಮತ್ತು ಇದು ಅತಿಥಿಯ ಸಸ್ಯದಿಂದ ಆಹಾರ ಹೀರಿಕೊಳ್ಳುವಂಥದ್ದು ಇದು. ಓಕೆ. ನೆಕ್ಸ್ಟ್ ಕ್ವಶನ್. ಮೆಂತ್ಯ ಅನ್ನೋವಂಥದ್ದು ಇದೊಂದು ಪರಾವಲಂಬಿ ಸಸ್ಯ. ಇಂಪಾರ್ಟೆಂಟ್. ಪರಾವಲಂಬಿ ಸಸ್ಯ ಯಾವುದು ಅಂತಂದರೆ ಮೆಂತ್ಯ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. 2020ರಲ್ಲಿ ಹಕ್ಕಿ ಹಬ್ಬ ಎಂದು ಪ್ರಸಿದ್ಧವಾಗಿರುವ ಕರ್ನಾಟಕದ ಹಕ್ಕಿ ಹಬ್ಬವನ್ನು ಎಲ್ಲಿ ನಡೆಸಲಾಯಿತು ಅನ್ನೋಂದರೆ ಹಂಪಿ ಆಗಿರುತ್ತೆ. ಸೊ ಹಂಪಿ ಇದು ಏನು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಕರ್ನಾಟಕ ಕರೆಂಟ್ ಅಫೇರ್ಸಲ್ಲಿ ಬಂದಿರುವಂಥದ್ದು. ಸೊ ಹಕ್ಕಿ ಹಬ್ಬವನ್ನು, ಈ ಕರ್ನಾಟಕದ ಹಕ್ಕಿ ಹಬ್ಬವನ್ನು ಎಲ್ಲಿ ಆಚರಿಸಲಾಯಿತು ಅಂತಂದರೆ ಹಂಪಿ ಆಗಿರುತ್ತೆ. ಹಂಪಿ ಉತ್ಸವ ಏನು ನಡೆಯುತ್ತಲ್ಲ ಅದರಲ್ಲಿ, ಈ ಒಂದು ಪಕ್ಷಿ ಉತ್ಸವದಲ್ಲಿ 2020ರ ಐತಿಹಾಸಿಕ ಹಂಪಿಯಲ್ಲಿ ಇದನ್ನು ಆಯೋಜನೆ ಮಾಡಿರುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಪಟ್ಟಿ 1 ಪಟ್ಟಿ 2 ಸರಿಹೊಂದಿಸಿ ಹಾಗೂ ಈ ಕೆಳಗೆ ನೀಡಲಾದ ಸಂಕೇತವನ್ನು ಉಪಯೋಗಿಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನೋವಂಥದ್ದಾಗಿರುತ್ತೆ. ಪಟ್ಟಿ 1 ಪಟ್ಟಿ 2. ಸೊ ಅದಕ್ಕೆ ನಾವು ಏನು ಡೈರೆಕ್ಟ್ ಆನ್ಸರ್ನ ನೋಡ್ತಾ ಹೋಗೋಣ. ಇಲ್ಲ, ವಿಡಿಯೋ ತುಂಬ ಲೆಂತ್ ಆಗೋದ್ರಿಂದ ಇದಕ್ಕೆ ಆನ್ಸರ್ ಬಂದು 3 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಯೋಜನೆಯು ಡ್ಯಾಶ್ನಿಂದ ತ್ಯಾಜ್ಯ ನೀರು ಸಂಸ್ಕರಣೆಗೊಳಿಸುವುದರೊಂದಿಗೆ ಬರಪೀಡಿತ ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸಲು ಈ ಗುರಿಯನ್ನು ಹೊಂದಿರುವಂಥದ್ದು ಅನ್ನುವಂಥದ್ದಾಗಿದೆ. ಯಾವ ಒಂದು ಗುರಿಯನ್ನು ಏನೋ ಹೊಂದಿದೆ ಅಂತಂದರೆ ವೃಷಭಾವತಿ ನೀರನ್ನು ಈ ಒಂದು ರಾಜ್ಯ ಸರ್ಕಾರ ಯಾವ ಡ್ಯಾಶ್ ಅಂದರೆ ನೀರಿನಿಂದ ತ್ಯಾಜ್ಯ ನೀರನ್ನು ಸಂಸ್ಕರಣೆಗೊಳಿಸೋರೊಂದಿಗೆ ಬರಪೀಡಿತ ಕೋಲಾರ ಜಿಲ್ಲೆಗೆ ಕೆರೆಯನ್ನು ನೀರು ತುಂಬಿಸೋದಕ್ಕೋಸ್ಕರ ಇದು ಮಾಡ್ತಾರೆ ಅಂತಂದರೆ ವೃಷಭಾವತಿ ನದಿ ನೀರಿನಿಂದ. ಸೊ ಅತಿ ಕಲುಷಿತವಾಗಿರುವಂತಹ ನದಿ ಯಾವುದು ಅಂತಂದರೆ ವೃಷಭಾವತಿ ಆಗಿರುತ್ತೆ. ಸೊ ಇದು ಬೆಂಗಳೂರು ಯಾವ ಒಂದು ನದಿಯ ಮೇಲೆ ಇದೆ ಅಂತಂದರೆ, ಸೊ ಫಸ್ಟ್ ಅದು ವೃಷಭಾವತಿ ಆಗಿರುತ್ತೆ. ಸೊ ಅರ್ಕಾವತಿ ಅಂತಲೂ ಆಗುತ್ತೆ. ಬಟ್ ವೃಷಭಾವತಿ ಬೆಂಗಳೂರು ನಗರ ಏನು ಇದ್ರ ಮೇಲೆ ಇರುವಂತಹ ಯಾವ ಒಂದು ನದಿ ಅಂತಂದರೆ, ಆಪ್ಷನ್ ಕೊಟ್ಟಿದ್ರೆ ಅರ್ಕಾವತಿ ಮತ್ತು ವೃಷಭಾವತಿ ಕೊಟ್ಟಿದ್ರೆ ಸೊ ವೃಷಭಾವತಿ ಹಾಕಬೇಕಾಗುತ್ತೆ. ಇನ್ ಕೇಸ್ ವೃಷಭಾವತಿ ಕೊಟ್ಟಿಲ್ಲ ಅಂತಂದರೆ ಅರ್ಕಾವತಿ ಹಾಕಬೇಕಾಗುತ್ತೆ, ಅರ್ಕಾವತಿ ನದಿ. ಓಕೆ. ಸೊ ಈ ಒಂದು ನದಿಯಿಂದ ಈ ಒಂದು ಬರಪೀಡಿತ ಏನು ಕೋಲಾರ ಮತ್ತು ಕೆರೆಗಳಿಗೆ ನೀರು ತುಂಬಿಸೋದಕ್ಕೋಸ್ಕರ ಈ ಒಂದು ವೃಷಭಾವತಿ ನದಿ ಏನು ತುಂಬ ಪಲ್ಯೂಟ್ ಆಗಿದೆ, ಸೊ ಅದನ್ನು ಸಂಸ್ಕರಣೆ ಮಾಡಿ ಈ ಒಂದು ಕೋಲಾರ ಈ ಕಡೆ ಬರಪೀಡಿತ ಜಿಲ್ಲೆಗಳಿಗೆ ನೀರನ್ನು ಒದಗಿಸೋದಕ್ಕೋಸ್ಕರ ಇದನ್ನು ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ತೇವಾಂಶವುಳ್ಳ ಆಲ್ಪೈನ್ ಸಬ್ ಅರಣ್ಯನಲ್ಲಿ ಡ್ಯಾಶ್ನಲ್ಲಿ ಕಂಡುಬರುತ್ತದೆ ಅಂತಂದರೆ, ಸೊ ಇದು ಕರ್ನಾಟಕದಲ್ಲಿ ಕಂಡುಬರುವಂಥದ್ದಾಗಿರುತ್ತೆ. ತೇವಾಂಶಭರಿತ ಆಲ್ಪೈನ್ ಸಬ್ ಅರಣ್ಯಗಳು ಡ್ಯಾಶ್ನಲ್ಲಿ ಕಂಡುಬರುತ್ತೆ ಅಂತಂದರೆ, ಸೊ ಈ ಒಂದು ತೇವಾಂಶಭರಿತ ಆಲ್ಪೈನ್ ಪೊದೆ ಅರಣ್ಯಗಳು ಏನಿರುತ್ತೆ ಇವು ಪಶ್ಚಿಮ ಘಟ್ಟಗಳಲ್ಲಿ, ವಿಶೇಷವಾಗಿ ಕರ್ನಾಟಕದ ಉನ್ನತ ಪ್ರದೇಶಗಳಲ್ಲಿ ಇದು ಕಂಡುಬರುತ್ತೆ. ಅಂದರೆ ಎಕ್ಸಾಂಪಲ್ ಕೊಡಗು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು. ಸೊ ಈ ಒಂದು ಪ್ರದೇಶದಲ್ಲಿ ಈ ಒಂದು ಆಲ್ಪೈನ್ ಅರಣ್ಯ ಏನೋ ಇದೆ, ಸೊ ಅದು ಕಂಡುಬರುವಂಥದ್ದು. ನೆಕ್ಸ್ಟ್ ಕ್ವಶನ್. ಪರಿಸರ ವಿಜ್ಞಾನ ಹೆಜ್ಜೆ ಗುರುತನ್ನು ಡ್ಯಾಶ್ ಅಳೆಯಲಾಗುತ್ತದೆ ಅಂತಂದರೆ, ಸೊ ಆಪ್ಷನ್ 3 ಬಂದು ಭೂಮಿಯ ಪರಿಸರ ವ್ಯವಸ್ಥೆ ಮೇಲೆ ಮಾನವನ ಬೇಡಿಕೆಯಿಂದಾಗಿ ಈ ಒಂದು ಪರಿಸರ ವಿಜ್ಞಾನ ಹೆಜ್ಜೆ ಗುರುತನ್ನು ಡ್ಯಾಶ್ನಲ್ಲಿ ಅಳೆಯಲಾಗುತ್ತೆ ಅಂತಂದರೆ, ಸೊ ಯಾವ ಒಂದು ಹೆಜ್ಜೆ ಗುರುತು ಅಂತಂದರೆ ಭೂಮಿಯ ಪರಿಸರ ವ್ಯವಸ್ಥೆ ಮೇಲೆ ಮಾನವನ ಬೇಡಿಕೆ. ಇದು ಮಾನವನ ಪ್ರಕೃತಿ ಸಂಪನ್ಮೂಲಗಳು ಎಷ್ಟು ಬಳಸುತ್ತಾರೆ ಮತ್ತು ಭೂಮಿ ಅದನ್ನು ಎಷ್ಟು ಪುನಃ ತುಂಬಿಸಬಲ್ಲದು ಎಂಬುದನ್ನು ಅಳೆಯಲಾಗುತ್ತೆ. ಈ ಒಂದು ಪರಿಸರ ಹೆಜ್ಜೆ ಗುರುತು ಅಥವಾ ಎಕಾಲಜಿ ಪ್ರೊಟೆಸ್ಟರ್ ಎಂದು ಅದನ್ನು ಸೊ ಅಳತೆ ಮಾಡುವಂಥದ್ದು. ಇದು ಏನಿದೆ ಈ ಒಂದು ಸಂಸ್ಥೆ ಇದು ಅಳತೆ ಮಾಡುವಂಥದ್ದು. ಈ ಮಾನವರು ಎಷ್ಟು ಯೂಸ್ ಮಾಡ್ಕೊತಾರೆ ಮತ್ತು ಅದು ಎಷ್ಟು ರಿಕವರಿ ಆಗ್ತಿದೆ ಎನ್ವೈರ್ನಮೆಂಟಿಂದ, ಸೊ ಅದನ್ನು ಅನಲೈಸ್ ಮಾಡಿ ಬಿಡುಗಡೆ ಮಾಡುವಂಥದ್ದು ಈ ಒಂದು ಪರಿಸರ ವಿಜ್ಞಾನ ಹೆಜ್ಜೆ ಗುರುತು ಅನ್ನುವಂತಹ ಒಂದು ಅಳತೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಸಮಾವೇಶಗಳು ಮತ್ತು ಸಮಾವೇಶದ ಉದ್ದೇಶಗಳು ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಈ ಒಂದು ಟಾಪಿಕಿಂದ ಅಟ್ಲೀಸ್ಟ್ ಕ್ವಶನ್ಸ್ ಎಲ್ಲ ಎಕ್ಸಾಮ್ಸಲ್ಲೂ ಬರ್ತಿರ್ತವೆ. ರಾಮ್ಸರ್ ತಾಣ ಆಗಿರ್ಬೋದು, ಸ್ಟಾಕ್ಹೋಮ್ ಆಗಿರ್ಬೋದು, ಮತ್ತು ವಿಯೆಟ್ನಾಮಲ್ಲಿ ನಡೆದಂತಹ ಈ ಒಂದು ಒಪ್ಪಂದಗಳು ಆಗಿರಬಹುದು, ದೆನ್
ಸೊ ಇವೆರಡರಿಂದ ಅಂತೂ ರಾಮ್ಸರ್ ತಾಣಗಳು ಇವಾಗ ಎಷ್ಟಿದ್ದಾವೆ ಅಟ್ ಪ್ರೆಸೆಂಟು, ಮತ್ತು ರೀಸೆಂಟಾಗಿ ಯಾವ್ದು ಆ್ಯಡ್ ಆಯಿತು, ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಮ್ಸರ್ ಪ್ರದೇಶಗಳಿದ್ದಾವೆ, ಮತ್ತು ಅವು ಯಾವ ಜಿಲ್ಲೆಗಳಲ್ಲಿದ್ದಾವೆ. ಸೊ ಇದೆಲ್ಲನೂ ತುಂಬ ಇಂಪಾರ್ಟೆಂಟ್, ಮತ್ತು ಆಲ್ಮೋಸ್ಟ್ ಕ್ವಶನ್ಸ್ ಒಂದಲ್ಲ ಒಂದು ಎಕ್ಸಾಮಲ್ಲಿ ಆಲ್ಮೋಸ್ಟ್ ಬರ್ತಾನೆ ಇರ್ತವೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಈ ಒಂದು. ಸೊ ಇದಕ್ಕೆ ಆನ್ಸರ್ ಬಂದು 4ನೇದು ಆಗಿರುತ್ತೆ. ಸೊ ರಾಮ್ಸರ್ ಅನ್ನೋವಂಥದ್ದು ತೇವಭೂಮಿಯ ಒಂದು ರಕ್ಷಣೆ ಆಗಿರುತ್ತೆ. ಮತ್ತು ಸ್ಟಾಕ್ಹೋಮ್ ಬಂದು ನಿರಂತರ ಜೈವಿಕ ಮಾಲಿನ್ಯಕರ ಮಾನವನ ಆರೋಗ್ಯ ಮತ್ತು ಪರಿಸರ ರಕ್ಷಣೆ ಆಗಿರುತ್ತೆ. ಮತ್ತು ವಿಯೆಟ್ನಾಂ ಬಂದು ಓಝೋನ್ ಪದರದ ಒಪ್ಪಂದದ ಬಗ್ಗೆ ಇರುವಂಥದ್ದು. ಮತ್ತು ಬಾನ್ ಬಂದು ವಲಸೆ ಪಕ್ಷಿಗಳ ಸಂರಕ್ಷಣೆಗೆ ಇರುವಂತಹ ಒಂದು ಇದಾಗಿರುತ್ತೆ, ಒಂದು ಏನು ಸಮಾವೇಶ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ಸ್. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನ್ನು ಅನುಸಾರ ದೊಡ್ಡ ನಗರಗಳಲ್ಲಿ ಘನತ್ಯಾಜ್ಯವು ಪ್ರತಿದಿನ ತಲಾವಾರು ಡ್ಯಾಶ್ರಷ್ಟು ಉತ್ಪತ್ತಿಯಾಗುತ್ತದೆ. ಎಷ್ಟು ಉತ್ಪತ್ತಿ ಆಗುತ್ತೆ ಅನ್ನೋವಂಥದ್ದು ಕ್ವಶನ್ನು. ಸೊ ಎಷ್ಟು ಅಂತಂದರೆ 0.5 kg ಆಗಿರುತ್ತೆ. ಭಾರತದ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಅನುಸಾರ ದೊಡ್ಡ ನಗರಗಳಲ್ಲಿ ಘನತ್ಯಾಜ್ಯವು ಪ್ರತಿದಿನ ಎಷ್ಟು ಉತ್ಪತ್ತಿ ಆಗುತ್ತೆ ಅಂದರೆ 0.5% ಸೊ ಘನತ್ಯಾಜ್ಯ ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ ಹೇಳಬಹುದು. ನೆಕ್ಸ್ಟ್ ಕ್ವಶನ್. ಕೆಳಗಿನೆಲ್ಲ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೊ ಹೇಳಿಕೆ ಒಂದು ಹೇಳಿಕೆ ಮತ್ತು ಕಾರಣಗಳು ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಹೇಳಿಕೆ ಓದೋದಾದರೆ, ಪಶ್ಚಿಮ ಘಟ್ಟ ಪ್ರದೇಶವು ಅತಿ ಹೆಚ್ಚು ಸ್ಥಾನಿಕ ಪ್ರಭೇದ ಶ್ರೀಮಂತಿಕೆಯನ್ನು ಹೊಂದಿದೆ. ಸೊ ಇದಕ್ಕೆ ಕಾರಣವನ್ನು ನೋಡೋದಾದರೆ, ಸ್ಥಾನಿಕ ಪ್ರಭೇದಗಳ ವಿತರಣೆಯ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಾತ್ರ ಸೀಮಿತ ಆಗಿದೆ ಅನ್ನುವಂಥದ್ದಾಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು 3ನೇದಾಗಿರುತ್ತೆ. ಎ ಸರಿ, ಆದರೆ ಬಿ ತಪ್ಪು, ಆದರೆ ಆರ್ ತಪ್ಪು. ಸೊ ಇದಕ್ಕೆ ವಿವರಣೆ ಸರಿಯಾಗಿಲ್ಲ ಅನ್ನುವಂಥದ್ದಾಗಿರುತ್ತೆ. ಪಶ್ಚಿಮ ಘಟ್ಟಗಳ ಈ ಒಂದು ಜೈವಿಕ ವೈವಿಧ್ಯತೆ ತಾಣವಾಗಿದ್ದು ಸ್ಥಳೀಯ ಪ್ರಭೇದಗಳನ್ನು ಹೊಂದಿದೆ. ಆದರೆ ಎಲ್ಲ ಸ್ಥಳೀಯ ಪ್ರಭೇದಗಳು ಪಶ್ಚಿಮ ಘಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸೊ ಪಶ್ಚಿಮ ಘಟ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದಕ್ಕೆ ಆರ್ ಕಾರಣ ತಪ್ಪು. ಅವು ಪೂರ್ವ ಘಟ್ಟಗಳು ಮತ್ತು ಹಿಮಾಲಯ ಮುಂತಾದವುಗಳ ಎಲ್ಲನೂ ಸೊ ಅವು ಸಿಗ್ತವೆ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವ ದೇಶವು 2021 ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿತು ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಪಾಕಿಸ್ತಾನ ಆವಾಗಿನ ಟೈಮಲ್ಲಿ ಏನು ಆಚರಣೆ ಮಾಡಿರುವಂಥದ್ದು ವಿಶ್ವ ಪರಿಸರ ದಿನವನ್ನು ಆಯೋಜನೆ ಮಾಡಿತು ಪಾಕಿಸ್ತಾನ. ಸೊ ಇವಾಗ 2026ರಲ್ಲಿ ಎಲ್ಲಿ ಆಚರಣೆ ಮಾಡಲಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಸೊ ತಿಳಿಸಿ. ಇದು ಆವಾಗಿನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಮತ್ತು ಇದರದ್ದು ಥೀಮು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್. ವಿಶ್ವ ಜೌಗು ಪ್ರದೇಶ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಫೆಬ್ರವರಿ 2ರಂದು ನಾವು ವಿಶ್ವ ಜೌಗು ಪ್ರದೇಶ ದಿನವನ್ನು ಆಚರಣೆ ಮಾಡ್ತೀವಿ. ಸೊ 1971ರಲ್ಲಿ ರಾಮ್ಸರ್ ಒಪ್ಪಂದ ಅಂತ ಏನಾಗುತ್ತಲ್ಲ, ಸೊ ಅದರ ವಾರ್ಷಿಕೋತ್ಸವದ ಅದರ ಒಂದು ಇದಕ್ಕಾಗಿ ಆ ದಿನವನ್ನು ಆಚರಣೆ ಮಾಡೋದಕ್ಕೋಸ್ಕರ ನಾವು ಈ ವಾರ್ಷಿಕೋತ್ಸವವನ್ನು ಫೆಬ್ರವರಿ 2 ಆಚರಣೆ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ ಆದಂತಹ ವರ್ಷ ಯಾವುದು ಅಂತಂದರೆ 1974 ಆಗಿರುತ್ತೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 1974ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಸ್ಟ್ಯಾಟಿಸ್ಟಿಕ್ಸ್ ಇದು GK ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಜಾಗತಿಕ ತಾಪಮಾನ ಸಮಾವೇಶಕ್ಕೆ ಸಂಬಂಧಿಸಿದಂತೆ UNFCCC ಪೂರ್ಣ ರೂಪ ಏನು ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ UNFCCC ಅನ್ನೋವಂಥದ್ರ ಒಂದು ಪೂರ್ಣ ರೂಪ ಏನಂತ ಕೇಳಿದ್ದಾರೆ. ಏನು ಅಂತಂದರೆ ಸೊ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋವಂಥದ್ದು ಇದರ ಒಂದು UNFCCC ಅನ್ನೋದರ ಒಂದು ಏನು ಪೂರ್ಣ ರೂಪ ಆಗಿರುತ್ತೆ. ಇದೊಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕುರಿತಾದ ಸಮಾವೇಶ ಆಗಿರುತ್ತೆ. ಇದು ಜಾಗತಿಕ ತಾಪಮಾನ ನಿಯಂತ್ರಣಕ್ಕೆ ಇದನ್ನು ಏನು ಮಾಡಿರುವಂಥದ್ದು. ಸೊ ಇದರ ಒಂದು ಅಬ್ರಿವೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ರಿಕ್ಸ್ ಆಗಿರಬಹುದು, ಮತ್ತು G7 ಆಗಿರಬಹುದು, ಮತ್ತು ಕ್ವಾಡ್ ಆಗಿರಬಹುದು, ದೆನ್ ಅದಾದಮೇಲೆ ಏನೋ UNICEF ಆಗಿರ್ಬೋದು, ಮತ್ತು ಸೊ ಇದೇ ಥರ ಕೆಲವೊಂದಷ್ಟು ಅಬ್ರಿವೇಷನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅದರಲ್ಲಿರೋ ಇವಾಗ G7, ಬ್ರಿಕ್ಸು, ಕ್ವಾಡ್ ಇದರಲ್ಲಿರೋ ಕಂಟ್ರೀಸ್ ಯಾವುದು, ಸೊ ಇದೆಲ್ಲನೂ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳನ್ನು ಪರಿಗಣಿಸಿ. ಅಸ್ಮೈನ್ ಯೋಜನೆ, ಮೌಸಿಮ್ ಯೋಜನೆ, ಮೇಘರಾಜ್ ಯೋಜನೆ. ಸೊ ಈ ಮೇಲಿನವುಗಳಲ್ಲಿ ಕ್ವಾಡ್ ಕಂಪ್ಯೂಟಿಂಗ್ ಮೂಲಕ ಈ ಆಡಳಿತವನ್ನು ಒಳಗೊಂಡಿದೆ ಅನ್ನುವಂಥದ್ದು. ಸೊ ಇದೊಂದು ಕ್ವಾಡ್ ಕಂಪ್ಯೂಟಿಂಗ್ ಮೂಲಕ ಈ ಆಡಳಿತವನ್ನು ಒಳಗೊಂಡಿರುವಂತಹ ಯೋಜನೆಗಳಲ್ಲಿ 3 ಯಾವುದು ಅನ್ನೋಂಥ ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ 3 ಸಹ ಕರೆಕ್ಟ್ ಆನ್ಸರು. ಅಸ್ಮೈನ್ ಯೋಜನೆ, ಮತ್ತು ಮೌಸಮ್ ಯೋಜನೆ, ಮತ್ತು ಮೇಘರಾಜ್ ಯೋಜನೆ ಇವಿಷ್ಟು ಕ್ವಾಡ್ ಕಂಪ್ಯೂಟಿಂಗ್ ಮೂಲಕ ಈ ಆಡಳಿತವನ್ನು ಒಳಗೊಂಡಿರುವಂತಹ ಯೋಜನೆ ಆಗಿರುತ್ತೆ. ಅಂದರೆ ಈ ಒಂದು
ಪ್ಲಾಸ್ಟಿಕ್ ಅಸ್ಮೈನ್ ಮತ್ತು ಪ್ಲಾಸ್ಟಿಕ್ ಮೌಸಿಮ್ ಮತ್ತು ಪ್ರಾಜೆಕ್ಟ್ ಮೇಘರಾಜ್ ಮತ್ತು ಪ್ರಾಜೆಕ್ಟ್ ಮೌಸಿಮ್ ಮತ್ತು ಪ್ರಾಜೆಕ್ಟ್ ಅಸ್ಮೈನ್ ಅನ್ನುವಂತಹ ಇವೆಲ್ಲವೂ ಕ್ಲೌಡ್ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಬಳಸುವಂತಹ ಈ ಆಡಳಿತದ ಸೇವೆಗಳಾಗಿರುತ್ತೆ. ಸೊ ಇದಿಷ್ಟು ಯಾವುದು ಅಂತಂದರೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಇದು. ಸೊ ಇಂಪಾರ್ಟೆಂಟು. ಸೊ ಇದರಲ್ಲಿ ಒಂದೇ ಹೇಳೋದಾದರೆ ಕರ್ನಾಟಕ ಬಜೆಟು ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ, ದೆನ್ ಇಂಡಿಯನ್ ಬಜೆಟು. ಸೊ ಇದು ಮೂರರಲ್ಲಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಆಗಿರಬಹುದು ಅಥವಾ ಹೊಸದಾಗಿ ಯಾವ್ದು ಸ್ಕೀಮ್ಸು ಇದು ಮಾಡಿದ್ದಾರೆ, ಮತ್ತು ಕರ್ನಾಟಕದ ರಿಲೇಟೆಡ್ ಅಂತಂದರೆ ಕರ್ನಾಟಕದ ಬಜೆಟ್ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಮತ್ತು ರಾಜ್ಯ ಸ್ವೀಕೃತಿಗಳು ಎಷ್ಟು, ಮತ್ತು ನಾವು ಎಷ್ಟು ಖರ್ಚು ಮಾಡ್ತಿದ್ದೀರಿ, ಅತಿ ಹೆಚ್ಚು ಯಾವ ಕ್ಷೇತ್ರಕ್ಕೆ ನಾವು ಬಜೆಟಲ್ಲಿ ದುಡ್ಡು ಇಟ್ಟಿದ್ದೀರಿ, ಕೊಟ್ಟಿದ್ದೀರಿ, ಮತ್ತು ನಮಗೆ ರಿಟರ್ನ್ ಆಗೋವಂಥದ್ದು ಯಾವ ಫಂಡು, ಮತ್ತು ಅದು ರಿಟರ್ನ್ ಆಗದೇ ಇರೋದನ್ನು ಯಾವ ಥರ ಫಂಡ್ ಅಂತ ಕರಿತೀರಿ. ಈ ಥರ ಅದರಲ್ಲಿ ತುಂಬ ಕ್ವಶನ್ಸ್ ಬರ್ತವೆ. ಸೊ ಹಾಗಾಗಿ ಕರ್ನಾಟಕ ಬಜೆಟು ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ, ದೆನ್ ಇಂಡಿಯನ್ ಬಜೆಟ್. ಸೊ ಇದು ಮೂರೂ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ಹೆಂಗಿಲ್ಲ ಅಂತಂದ್ರೆ ಇದ್ರ ಮೂರನಿಂದ ನಾವು ಯಾವುದಾದ್ರೂ ಎಕ್ಸಾಮ್ ಆಯಿತು ಅಂತಂದರೆ 3 to 4 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟ್ ಇದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ. ಅದು ಬಿಟ್ಟು ಇದರದ ಒಂದು ಯೋಜನೆಗಳಿದಾವಲ್ಲ, ಯೋಜನೆ ಮೇಲೆ 2 or 3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಟಾಪಿಕ್ಸು. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಪೀಟರ್ಸ್ಬರ್ಗ್ ಸಂಭಾಷಣೆ ಯಾವ ಕ್ಷೇತ್ರದೊಂದಿಗೆ ಸಂಬಂಧಿಸಿದೆ ಅಂತಂದರೆ, ಸೊ ಇದು ಬಂದು ವಾಯುಗುಣ ಕ್ರಿಯೆ ಆಗಿರುತ್ತೆ, ಕ್ಲೈಮೇಟ್ ಆ್ಯಕ್ಷನ್ನು. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರುವಂಥದ್ದು. ಸೊ ಇದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಇದು ಪೀಟರ್ಸ್ಬರ್ಗ್ ಅವರ ಹವಾಮಾನ ಬದಲಾವಣೆ ಬಗ್ಗೆ ಇರುವಂತಹ ಒಂದು ಅಂತಾರಾಷ್ಟ್ರೀಯ ಒಂದು ಸಮಾಲೋಚನೆ ಆಗಿರುತ್ತೆ. ಸೊ ಇದು ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಕ್ವಶನ್. ಬೀಚ್ ಬಚಾವೋ ಆಂದೋಲನ ಗುರಿ ಏನು ಅನ್ನೋವಂಥದ್ದು. ಸೊ ಈ ಒಂದು ಬೀಚ್ ಬಚಾವೋ ಅನ್ನುವಂತಹ ಆಂದೋಲನದ ಗುರಿ ಏನು ಅಂತಂದರೆ, ಸೊ ಇದು ರಾಸಾಯನಿಕ ಬಳಸದೆ ಬೆಳೆ ರಕ್ಷಣೆ ಆಗಿರುತ್ತೆ. ಈ ಆಂದೋಲನ ಸ್ಥಳೀಯ ಬೀಜ ಪ್ರಭೇದವನ್ನು ಸಂರಕ್ಷಿಸುವುದು ಮತ್ತು ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವಂಥದ್ದು ಈ ಬೀಚ್ ಬಚಾವೋ ಅನ್ನುವಂತಹ ಒಂದು ಯೋಜನೆ. ಸೊ ಈ ಬೆಳೆಗಳಿಗೆ ಸಂಬಂಧಿಸಿದಂಗೆ ಯೋಜನೆ, ಮತ್ತು MSME ಇವಾಗ ಎಷ್ಟು ಕೊಡ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು, ಯಾವ ಬೆಳೆಗಳಿಗೆ ಕೊಡ್ತಿದ್ದಾರೆ, ಸೊ ಅದು ಇಂಪಾರ್ಟೆಂಟು. ಮತ್ತು ಅತಿ ಹೆಚ್ಚು ಯಾವ ಬೆಳೆಗೆ MSME ಕೇಂದ್ರ ಸರ್ಕಾರ ನೀಡಿದೆ ಅನ್ನೋದನ್ನು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ನೋಡ್ಕೋಬೇಕು. ನೆಕ್ಸ್ಟ್ ಕ್ವಶನ್. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಜಾನುವಾರುಗಳ ಪಟ್ಟಿ ಕೊಟ್ಟಿದ್ದಾರೆ, ಮತ್ತು ತಾಯ್ನಾಡು ಎಲ್ಲಿಂದ ಎಲ್ಲಿಗೆ ಅನ್ನುವಂಥದ್ದಾಗಿರುತ್ತೆ. ಸೊ ಈ ಒಂದು ಜರ್ಸಿ ಆಗಿರ್ಬೋದು, ಐಶೆಲ್ ಆಗಿರ್ಬೋದು, ಮತ್ತು ಸ್ವಿಸ್, ಈ ಥರ ಒಂದು ತಳಿಗಳು ಯಾವ ಪ್ರದೇಶಕ್ಕೆ ಇದು ಆಗಿರುವಂಥದ್ದು ಅನ್ನುವಂಥದ್ದಾಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು 3ನೇದಕ್ಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದನ್ನು ನೀವು ಮ್ಯಾಚ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರು ಅಪ್ಲೋಡ್ ಮಾಡಿರ್ತಾರೆ ಗ್ರೂಪಲ್ಲಿ. ಸೊ ಇದನ್ನು ನೀವು ಅಲ್ಲಿ ನೋಡ್ಕೋಬಹುದು. ಇದು ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್ ತೆಗೆದಿರ್ತಾರೆ. ಇದೇ ಥರನೇ ಭತ್ತದ ತಳಿಗಳಾಗಿರ್ಬಹುದು ಇಂಪಾರ್ಟೆಂಟ್ ಆಗಿರುತ್ತೆ. ಭತ್ತದ ತಳಿಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ಮತ್ತು ಯಾವ ದೇಶಕ್ಕೆ ಸಂಬಂಧಿಸಿರುವಂಥ ಈ ಒಂದು ಜಾನುವಾರು ತಳಿಗಳು 1 ಲೈನರಾಗೂ ಕೇಳ್ಬೋದು, ಮತ್ತು ಈ ಥರ ಮ್ಯಾಚ್ ದಿ ಫಾಲೋಯಿಂಗು ಕೇಳಬಹುದು. ನೆಕ್ಸ್ಟ್ ಕ್ವಶನ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಂಘಟನೆಯೊಂದಿಗೆ ವೈಭವ್ ಶೃಂಗಸಭೆಯಲ್ಲಿ ಆಯೋಜನೆ ಮಾಡಲಾಗಿದೆ ಅಂತಂದರೆ, ಸೊ ಇದು ಸಹ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಬಾರ್ಕ್ ಆಗಿರುತ್ತೆ. ಸೊ ಇದು ಆವಾಗಿನ ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಸಮಸ್ಯೆಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಅನ್ನುವಂಥದ್ದು ಕ್ವಶನ್ನು. ಸೊ ಈ ಒಂದು ಪರಿಸರದ ಅವನತಿಗೋಸ್ಕರ ಇದನ್ನು ಯೋಜನೆಯನ್ನು ಎತ್ತಿಡಿದಿರುವಂಥದ್ದು ರ್ಯಾಲಿ ಫಾರ್ ವ್ಯಾಲಿ, ಪರಿಸರ ಸಂರಕ್ಷಣೆ, ವಿಶೇಷವಾಗಿ ನದಿಗಳ, ಕಣಿವೆಗಳು ಮತ್ತು ಅರಣ್ಯಗಳ ರಕ್ಷಣೆ ಜಾಗೃತಿಗೆ. ಈ ಒಂದು ಅರಣ್ಯ ಸಂರಕ್ಷಣೆಗಾಗಿರುವಂತಹ ಒಂದು ಕಾರ್ಯಕ್ರಮಗಳಾಗಿರಬಹುದು ಅಥವಾ ಯೋಜನೆಗಳಾಗಿರಬಹುದು, ಮತ್ತು ಮಹಿಳೆಯರಿಗೆ ಸಂಬಂಧಿಸಿದಂಗೆ ಯೋಜನೆಗಳಾಗಿರ್ಬೋದು, ಮತ್ತು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂಗೆ ಯೋಜನೆಗಳು, ಕಾರ್ಯಕ್ರಮಗಳಾಗಿರಬಹುದು, ಹಿಂದುಳಿದ ವರ್ಗಗಳು ಆಗಿರಬಹುದು, ಅಥವಾ ಹಿಂದುಳಿದ ಈ ಒಂದು ಸಮೂಹಗಳಿರ್ತಾವಲ್ಲ ಅದರ ರಿಲೇಟೆಡ್ ಕಾರ್ಯಕ್ರಮಗಳು ಅಥವಾ ಯೋಜನೆಗಳಾಗಿರ್ಬೋದು. ಸೊ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಯೋಜನೆಗಳು, ಕಾರ್ಯಕ್ರಮಗಳು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪರಿಸರಕ್ಕೆ ಸಂಬಂಧಿಸಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಿಸಿರುವಂಥ ಕಾರ್ಯಕ್ರಮಗಳು ಅಥವಾ ಯೋಜನೆಗಳಾಗಿರಬಹುದು, ಮತ್ತು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂಗೆ ಮತ್ತು ಹಿಂದುಳಿದ ಸಮೂಹಗಳಿಗೆ ಸಂಬಂಧಿಸಿದಂಗೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಾಗಿರಬಹುದು. ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ಓದಬೇಕಾಗುತ್ತೆ. ಎಲ್ಲ ಯೋಜನೆಗಳು ಇಂಪಾರ್ಟೆಂಟ್ ಆಗಲ್ಲ, ಎಲ್ಲ ಸ್ಕೀಮ್ಗಳು ಇಂಪಾರ್ಟೆಂಟ್ ಆಗಲ್ಲ. ಸೊ ಈ ಥರ ಕೆಲವೊಂದು ಏರಿಯಾಗಳು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಓದ್ಕೋಬೇಕು. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅನ್ನುವಂಥದ್ದು ವಾಯು ಪ್ರದೇಶ ಮತ್ತು ಅದರ ಸಂಕೇತಗಳು ಯಾವ್ದ್ಯಾವುದು ಅನ್ನುವಂಥದ್ದಾಗಿರುತ್ತೆ. ಉಷ್ಣವಲಯದ ಮಲೆನಾಡು ಕಾಡು ಮತ್ತು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಸ್ಟೆಫಿ ಮತ್ತು ಸಮಶೀತೋಷ್ಣ ಬೋರಿಯಲ್ ಶೀತ ಮರುಭೂಮಿ ಶುಷ್ಕ ಚಳಿಗಾಲದೊಂದಿಗೆ ಆರ್ದ್ರ ಉಪ ಉಷ್ಣವಲಯ. ಸೊ ಇದಕ್ಕೆ ಆನ್ಸರ್ ಬಂದು ಬಿ ಮತ್ತು ಡಿ ಆಗಿರುತ್ತೆ ಇದಕ್ಕೆ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಜಿಯೋಗ್ರಫಿ ಕ್ವಶನ್ ಆಗಿರುತ್ತೆ. ಇಂಡಿಯನ್ ಜಿಯೋಗ್ರಫಿ ಇಂಪಾರ್ಟೆಂಟ್ ಆಗಿರುತ್ತೆ.
ನೆಕ್ಸ್ಟ್ ಕ್ವಶನ್. ಅರಣ್ಯವನ್ನ ಕಡಿದು ಮತ್ತು ಬೆಂಕಿಯಿಂದ ಸುಟ್ಟು ಆ ಪ್ರದೇಶ ವ್ಯವಸಾಯ ಮಾಡುವುದಕ್ಕೆ ಏನಂತೀವಿ ಅನ್ನುವಂಥದ್ದು ಕ್ವಶನು. ಸೊ ಅದಕ್ಕೆ ನಾವು ಸ್ಥಳಾಂತರ ವ್ಯವಸಾಯ ಅಂತ ಕರಿತೀವಿ. ಅರಣ್ಯವನ್ನು ಕಡಿದು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡೋದಕ್ಕೆ ನಾವು ಸ್ಥಳಾಂತರ ಬೇಸಾಯ ಅಂತ ಕರಿತೀವಿ. ಸೊ ಇದನ್ನ ಈ ಒಂದು ಹಳೆ ಕಾಲದಲ್ಲಿ ಪ್ರಾಚೀನ ಭಾರತದಲ್ಲಿ ಒಂದು ಕಡೆಯಲ್ಲೇ ಕೃಷಿ ಮಾಡ್ತಿರ್ಲಿಲ್ಲ, ಬೇರೆ ಬೇರೆ ಕಡೆ ಅಂದರೆ ನದಿ ನೀರು ಎಲ್ಲ ಹರಿಯುತ್ತೆ ಎಲ್ಲಿರುತ್ತೆ, ಸೊ ಅಲ್ಲೋಗಿ ಕೃಷಿ ಮಾಡ್ತಿದ್ರು. ಸೊ ಅದರಲ್ಲೆಲ್ಲನೂ ಇದನ್ನ ನಾವು ಹೇಳ್ಬೋದು ವಾಣಿಜ್ಯ ಕೃಷಿ ವ್ಯವಸಾಯ ಅಂತ ಬರುತ್ತೆ, ಸಾಂದ್ರ ಕೃಷಿ ಅಂತ ಬರುತ್ತೆ. ಸೊ ಇದು ಬಂದು ಅರಣ್ಯವನ್ನು ಕಡಿದು ಸುಟ್ಟು ಆ ಪ್ರದೇಶದಲ್ಲಿ ಕೆಲವು ವರ್ಷ ಬೇಸಾಯ ಮಾಡಿದ ನಂತರ ಬೇರೆ ಕಡೆ ಹೋಗಿ ಬೇಸಾಯ ಮಾಡುವಂಥದ್ದು. ಇದು ಬಂದು ಭಾರತದಲ್ಲಿ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಪುಡೋ ಕೃಷಿ ಅಂತ ಕರಿತೀರಿ. ಸೊ ಇಂಪಾರ್ಟೆಂಟ್, ಕಾಣಿಸ್ತಿದೆಯಾ? ಸೊ ಈ ಒಂದು